ನಮಸ್ಕಾರ. ಶಂಕರಪ್ಪ ನಾಗಪ್ಪ ರಾಯನಾಳ್ ಅಂತ ಗಂಬ್ಯಾಪುರದವರು. ಇವತ್ತು ನಾವು ಗಂಬ್ಯಾಪುರದ ದ್ಯಾಮವ್ವನ ಜಾತ್ರೆ ಮಾಡ್ಬೇಕಂದ್ರೆ ನಾವು ಭಾಳ ಸಂತೋಷ ಅನಿಸ್ತದೆ. ಅಂದ್ರೆ ಇದ್ರ ಹಿಂದೆ ಭಾಳ ಶ್ರಮ ಅದ ಗ್ರಾಮಸ್ಥರದ್ದು. ಅಂದ್ರೆ ದುಮ್ಮಾಡದಿಂದ ನಮ್ದು ದುಮ್ಮಾಡ ಬದರೆ ಗಂಬ್ಯಾಪುರದ ನಮ್ದು ಗ್ರಾಮ. ಅಂದ್ರೆ ಸುಮಾರು 300-350 ವರ್ಷದ ಇತಿಹಾಸ ನಮ್ಮ ಗ್ರಾಮಕ್ಕೆ ಅದ. ಅಂದ್ರೆ ಅವಾಗ ಹಳ್ಳದ ಈಚೆ ಕಡೆ ಮಳಿ ಭಾಳ ಅಂತ ಬಂದಾಗ ಆಚೆ ಕಡೆ ದಾಟಕ ದಾಟಿ ಬಂದಾಗ ಮಳಿ ಬಂತಂದ್ರ ಆಚೆ ಕಡೆ ದಾಟಿ ದುಮ್ಮಾಡಕ ದಾಟಿ ಹೋಗಾಕ ಆಗ್ಲಾರ್ಕ ಇಲ್ಲೇ ಒಂದ್ ಮನಿ ಮಾಡ್ಕೊಂಡು ಒಂದ್ ಗುಡಿಸಲು ಹಾಕೊಂಡು ಇದ್ಕೊಂಡಂತ ಒಂದ್ ಗಂಭೀರಪ್ಪ ಅನ್ನೋ ಒಬ್ಬ ಮನುಷ್ಯ ಇಲ್ಲೇ ಒಬ್ಬ ಮನಿ ಕಟ್ಟಿದ ಮ್ಯಾಲ ಅದು ಹಂಗ ಅವ್ನ್ ಕಟ್ಟಿನಂತ ಎಲ್ಲಾರು ಹಂಗ ಕಟ್ಕೊಂತ ಹೋಗಿ ಗಂಭೀರಪ್ಪ ಅನ್ನೋದು ಹೋಗಿ ಗಂಬ್ಯಾಪುರ ಅಂತ ಅವ್ನ ಹೆಸರು ಒಂದು ಊರ ಆಗ್ಬಿಡುತ್ತೆ ಅವನ ಹೆಸರಲ್ಲಿ ಆಗೈತೆ ಅಂತ ಹಿರಿಯರ್ ಹೇಳ್ತಾರ. ಹಿಂದಿನ ಹಿರಿಯರ್ ಹಿಸ್ಟ್ರಿ ಅದ. ಅಲ್ಲಿಂದ ಸುಮಾರು ಒಂದ್ 3-3.5 ವರ್ಷದ ಇತಿಹಾಸ. ಬಹಳಷ್ಟು ಜನ ಹಿರಿಯರು ಒಂದ್ ಊರಿದ್ದಲ್ಲಿ ಒಂದ್ ಎಲ್ಲಾ ದೇವಸ್ಥಾನ ಇರ್ಬೇಕು. ಬಸವಣ್ಣದೇವ್ರ ಗುಡಿ ಕಟ್ಟಿದ್ರ, ಹನುಮಂತರ ಗುಡಿ ಕಟ್ಟಿದ್ರು. ಇವೆರಡಾ ಗುಡಿ ಇದ್ವು ನಮ್ಮಲ್ಲಿ. ಬಸವಣ್ಣದೇವ್ರ ಗುಡಿ, ಹನುಮಂತರ ಗುಡಿ ಎರಡ ಕಟ್ಟಿದ್ವು. ಹಂಗ ಕಾಲಕ್ಕ ಮತ್ತ ರಾಮಲಿಂಗ ದೇವಸ್ಥಾನ ಕಟ್ಟಿದ್ರು, ಮೈಲಾರದನ ಕೊಟ್ಟಿದ್ರು, ಸಿದ್ದರಾಮಯ್ಯ ಕೊಟ್ಟಿದ್ರು, ಕರಿಯಮ್ಮ ಎಲ್ಲಾ ದೇವಸ್ಥಾನಗಳು ಕಟ್ಕೊಂತ ಇವಾಗ ಗ್ರಾಮ ದೇವತೆ ಗುಡಿ ಒಂದು, ದ್ಯಾಮವ್ವ ಗುಡಿ ಒಂದು ಕಟ್ಬೇಕಲ್ಲ ಅಂತ ಬಹಳಷ್ಟು ಜನರ ನಿರೀಕ್ಷೆ ಇತ್ತು, ಆಶೆನ ಇತ್ತು. ಅವ್ರ ಬಹಳಷ್ಟು ಜನ ಹಿರಿಯರು ಕಟ್ಬೇಕು ಅನ್ಕೊಂತಾನ ಕಟ್ಟದ ಆಗ್ಲಾರ್ಕನು ತಮ್ಮ ಅವ್ರ ಇದನ್ನು ತ್ಯಜಿಸಿದಂತ ವಿಷಯಗಳು ಅಂತ ವಿಷಯ ಬಾಳ ಮಂದಿ ಇದ್ರು. ಆಮೇಲೆ ಒಂದ್ ಕಲ್ಲಿಟ್ಟು ಒಂದ್ ಮರದ ಬುಡಕ ಕಲ್ಲಿಟ್ಟು ಅದ ದೇವ್ರು, ಅದ ದ್ಯಾಮವ್ವ ಅಂತ ಗ್ರಾಮ ದೇವತೆ ಅಂತ ಹೇಳಿ ಹೇಳ್ಕೊಂತ ಅದನ್ನ ಪೂಜೆ ಮಾಡ್ಕೊಂತ ಬರ್ತಿದ್ರ. ಆಮೇಲೆ ಮುಂದೆ ಎಲ್ಲಾರು 2018ರಾಗ ನಾವು ಇಲ್ಲ ಗುಡಿ ಕಟ್ಟುದಂತೆ ಅಂತ ಗುಡಿ ತೆಗೆದ ಗುಡಿ ಕಟ್ಟುನು ಅನ್ನುವಂತ ಈ ಟೈಪ್ ಕಟ್ಟಬೇಕಂತೂ ನಾವು ಅಂತ ಗುರಿ ಇಟ್ಕೊಂಡಿದ್ದಲ್ಲ. ನಾವು ಪ್ಲಾನ್ ಎಸ್ಟಿಮೇಟ್ ಏನ್ ಗುರಿ ಇಟ್ಕೊಂಡಿದ್ದಿಲ್ಲ. ಎಲ್ಲರೂ ಕುಡಿಸಿ ಕಟ್ಟುನಂತೆ ಅಂತ ಹೇಳಿದಾಗ ಆತ್ರಿ ಕಟ್ಟ್ರಿ ಅಂತ ಹೇಳಿ ಕಟ್ಟುನಂತೆ ಎಲ್ಲರೂ ಒಮ್ಮತ್ತಿಂದ ಕಟ್ಟಕ ಸ್ಟಾರ್ಟ್ ಮಾಡಿದ್ಮ್ಯಾಗ ಅದು ಸ್ಟಾರ್ಟ್ ಮಾಡಿದ್ವಿ. ತೆಗೆದೆಲ್ಲ ಗಿಡ ತೆಗೆದು ಬಯಲ್ ಮಾಡಿದ್ವಿ. ಅವು ಕೊರೋನಾ ಹೆಮ್ಮಾರಿ ನಮ್ಮನ್ನ ಸುಮಾರು 2-3 ವರ್ಷ ಏನೂ ಕೆಲಸ ಮಾಡ್ಸಂಗ್ ನಿಂದಿರ್ಸ್ಬಿಡ್ತಿ. ಅದಕ್ಕ ಅವಾಗ ಮತ್ತೆ 2021-22 ನಾವು ಇದನ್ನ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಕಟ್ಟದಂತ ಒಬ್ಬ ಶಿಲ್ಪಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ವಿ. ಅವರು ಇಲ್ಲಿವರೆಗೇನು ಕೂಡಿಸಿ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟೆ ಅಂತ ಗುಡಿನ ಈ ಟೈಪ್ ಕಟ್ಟಾಕ ಅವ್ರದ ಪ್ರಮುಖ ಅವ್ರದ್ದು ಪಾತ್ರ ಐತಿ. ನಾವು ನೋಡಿ ಈ ಟೈಪ್ ಕಟ್ಟೋದಕ್ಕಂತ ನಾವೇನಾದ್ರು ಪ್ಲಾನ್ ಎಸ್ಟಿಮೇಟ್ ಮಾಡ್ಕೊಂಡಿದ್ದಿಲ್ಲ. ಈಗ ಊರಿನಲ್ಲಿ ಗ್ರಾಮ ದೇವತೆ ಜಾತ್ರಾ ಮಾಡ್ತಾ ಇದ್ರಿ ಸರ್, ಈಗ ಅದ್ರ ಬಗ್ಗೆ ತಾವೇನ್ ಹೇಳಕ್ ಬಯಸ್ತೀರಿ? ನಮ್ಮಲ್ಲಿ ಇಲ್ಲಿ ಮಠ ದೇವಸ್ಥಾನನ ಇದಿದ್ದಿಲ್ಲ. ನಮ್ಮ ಹಿರಿಯರು ಒಂದು ಗಿಡದ ಬುಡಕ ಒಂದ್ ಏನೋ ಒಂದು ಕಲ್ಲು ಮಾಡ್ಕೊತ ಸ್ವಲ್ಪ ಜೋರಾಗಿ ಅದನ್ನ ಇವತ್ತ ಎಲ್ಲ ನಮ್ಮ ಊರಿನ ಎಲ್ಲ ಯುವಕರು ಹಿರಿಯರು ಎಲ್ಲರೂ ಅದಕ್ಕೆ ಒಂದು ಮನಸ್ಸು ಕೊಟ್ಟು ಎಲ್ಲರೂ ಅದನ್ನ ಪ್ರೀತಿಯಿಂದ ಮಾಡೋಣ ಅಂತ ಹೇಳಿ ಒಂದು ನಿರ್ಣಯ ತಗೊಂಡಾಗ ನಾವು 5 ವರ್ಷದಿಂದ ಸತತ ಪ್ರಯತ್ನ ಮಾಡಿ ಅದನ್ನ ಈ ಹಂತಕ್ಕೆ ತಂದೇವಿ. ಒಂದು ಕಲ್ಲಿನ ಗುಡಿ ಮಾಡ್ಬೇಕಂತ ಮನಸ್ಸನ್ನ ಮಾಡ್ಕೊಂಡಿದ್ವಿ. ಅದು ನೆರವೇರೈತಿ ಇವತ್ತು. ಅದ ಪ್ರಕಾರ ಜಾತ್ರೆ ಇದೇ ವರ್ಷ ಮಾಡೋಣ ಅಂತ ಹೇಳಿ ಪ್ರಥಮ ಜಾತ್ರೆ ಇದು. ಅದಕ್ಕೆ ಎಲ್ಲರೂ ಅದರಿಂದ ಹೊರತಿಂದ ಮಾಡಾಕತ್ತಾರ. ಇದು ಎಲ್ಲರದು ಇಡೀ ಊರ ಪರಿಶ್ರಮದಿಂದ ಇದು ನಡವತಿ ಅಂತ ಹೇಳಕ್ ನನ್ಗೆ ಇಷ್ಟ. ತಮ್ಮ ಹೆಸರು? ಚೆನ್ನಪ್ಪ ಬಾಬ್ಜಿ. ಇವತ್ತಿನ ಈ ಜಾತ್ರಾ ಮಹೋತ್ಸವವನ್ನ ನಮ್ಮ ಯಾವತ್ತು ಗಂಬ್ಯಾಪುರ ಗ್ರಾಮದ ಹಿರಿಯರು ಮತ್ತು ರೈತರು ಇಂಥ ಒಂದು ನಮ್ಮದೊಂದು ಸಾಮಾನ್ಯ ಹಳ್ಳಿ ಒಳಗೆ ಇಲ್ಲೇ ಒಂದು ಸಣ್ಣ ಒಂದು ದೇವಸ್ಥಾನ, ಒಂದು ಕಟ್ಟೆ ಮೇಲೆ ದ್ಯಾಮಮ್ಮನ ಇಟ್ಕೊಂಡು ಅದನ್ನು ನಾವು ಬಹಳ ನಮ್ಮ ಅಜ್ಜಾರ ಕಾಲದಿಂದಲೂ ಪೂಜೆ ಮಾಡ್ಕೊಂಡು ಅದಕ್ಕೆ ದ್ಯಾಮಮ್ಮ ಅಂತೇಳಿ ಎಡಿ ಹಿಡ್ಕೋತ ಬಂದಿದ್ವಿ. ಇವತ್ತು ಆ ಒಂದು ಮೂರ್ತಿ ಸ್ಥಾಪನೆ ಮಾಡ್ಬೇಕು ಅಂತೇಳಿ ನಮ್ಮಲ್ಲಿರುವಂತ ಪ್ರತಿಯೊಬ್ಬ ರೈತ ಬಾಂಧವರು, ಬಡವರಿರ್ಲಿ ಶ್ರೀಮಂತರಿರ್ಲಿ, 1 ಎಕರೆಗೆ ಇಷ್ಟು ಹಿಂಗ ಅಂತ ಹೇಳಿ ಹಾಕಿದ್ದಕ್ಕೆ ಏನು ಹಿರಿಯರ ಒಂದು ನಿರ್ಣಯ ತಗೊಂಡಿದ್ದಕ್ಕೆ ಚಲೋ ಮನದಿಂದ ಸಹಾಯ ಸಹಕಾರ ಕೊಟ್ಟ ಇವತ್ತಿನ ಇಂಥ ಭವ್ಯವಾದ ಒಂದು ಮಂದಿರ ಕಟ್ಟಲಿಕ್ಕೆ ನಮ್ಮ ಇಡೀ ಗ್ರಾಮದ ಸಮಸ್ತ ರೈತರು, ಹುಡುಗರು ಮತ್ತು ಎಲ್ಲಾ ಹಿರಿಯರು, ಸಮಸ್ತ ಬಾಂಧವರು ಕೂಡಿ ಇವತ್ತಿನ ದಿನ ಎಲ್ಲರೂ ಕೂಡಿ ಯಾರೋ ಸ್ವಾಮಿಗಳ ಇವ್ರನಿಂದ ಹೇಳಿಕೆ ಪ್ರಕಾರ ನಮ್ಮ ಜೋಡಳ್ಳಿ ಅಂತ ಇಲ್ಲೇ ಒಂದು ಗ್ರಾಮ ಇದೆ. ಆ ಜೋಡಳ್ಳಿ ನಮ್ಮ ಗ್ರಾಮ ದೇವತೆಯ ತವರು ಮನೆ. ಇವತ್ತು ಅಲ್ಲಿ ತವರು ಮನೆ ಇಲ್ಲಿಂದ ನಮ್ಮಿಂದ ಬಂದು ಇಲ್ಲಕಿನ್ನ ಗದ್ದಿಗಿ ಮಾಡಿ ಅಲ್ಲಿಂದ ನಾವು ಜೋಡಳ್ಳಿ ಗ್ರಾಮಕ್ಕೆ ತಗೊಂಡು ಹೋಗಿ ಜೋಡಳ್ಳಿ ಒಳಗೆ ಪ್ರತಿಯೊಂದು ಓಣಿಗಳಿಗೂ ತುಂಬಾ ಸಂಭಾರ ಅಂತ ಅವ್ರ ಊರ್ ಹೆಣ್ಣು ಮಗಳ ತಾಯಿ ಅಂತೇಳಿ ಆಕಿನ್ನ ಸಂಗಾನ ಮಾಡಿ ಇಡೀ ಊರ್ ತುಂಬಾ ಮೆರವಣಿಗೆ ಮಾಡ್ಕೊಂಡು ಇವತ್ತು ನಮ್ಮ ಊರಿಗೆ ಬರ್ತಾ ಇದ್ದಾಳೆ. ಈಗ ನಾವು ಅಲ್ಲಿಂದ ಬಂದ ತಕ್ಷಣ ನಾವು ಕೂಡ ಪೂರ್ಣ ಮೆರವಣಿಗೆಯೊಂದಿಗೆ ಆ ಚೌಕಿ ಮನೆಯನ್ನ, ಭವ್ಯವಾದ ಚೌಕಿ ಮನೆಯನ್ನ ನಿರ್ಮಾಣ ಮಾಡಿದಾರೆ. ಆ ಚೌಕಿ ಮನೆ ನೋಡ್ಬಿಟ್ರೆ ಏನೋ ಒಂದು ಒಳ್ಳೆ ದೊಡ್ಡ ರಾಮ ಮಂದಿರ ಏನಪ್ಪಾ, ಏನೋ ಒಂದು ದೊಡ್ಡ ಇದನ್ನ ಕಟ್ಟಿದ್ದೀವಿ.
ಅಂತ ಒಂದು ರಾಮ ಮಂದಿರ ಇದ್ದಂತ ಹೋಗಿ ಇವತ್ತ ನಮ್ಮ ಗ್ರಾಮ ದೇವತೆಯಲ್ಲಿ ಕುಂಡ್ರಿಸಿ 9ನೇ ದಿವಸಕ್ಕೆ ಆಕೆ ನಾವು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರತಿಯೊಬ್ಬ ನಮ್ಮ ಗಂಗಾಪುರ ಗ್ರಾಮದ ಪ್ರತಿಯೊಬ್ಬ ರೈತರು, ಪ್ರತಿಯೊಬ್ಬ ಕೂಲಿಕಾರರು, ಪ್ರತಿಯೊಬ್ಬ ಯುವಕರು, ಹುಡುಗರು ಎಲ್ಲರೂ ಶ್ರಮ ಇದಕ್ಕೆ ದಕ್ಕೈತಿ. ಅಂದಲ್ಲೇ ಇವತ್ತ ಈ ಗುಡಿ ಕಟ್ಲಿಕ್ಕೆ ಸಾಧ್ಯ ಆಗೈತಿ ಅಂತ ನಾ ಹೇಳ್ಬಯಸ್ತೀನಿ. ನಮ್ಮ ಹೆಸರು ಓವಪ್ಪ ಪೀರಣ್ಣವ್ರ ಅಂತೇಳಿ. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮ ಬಾರಿಗೆ ಧಾರವಾಡ ಜಿಲ್ಲೆಯ ಕಲಡಗಿ ತಾಲೂಕಿನ ಗಂಬ್ಯಾಪುರ ಎಂಬ ಗ್ರಾಮದಲ್ಲಿ ಶ್ರೀ ಗ್ರಾಮದೇವಿಯಾದ ದ್ಯಾಮವ್ವನ ಒಂದು ಗುಡಿಯನ್ನು ಪ್ರತಿಷ್ಠಾಪನೆ ಮಾಡಿ ಅತಿ ವಿಜೃಂಭಣೆಯಿಂದ 9 ದಿನಗಳ ಕಾಲ ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಸಕಲ ಸದ್ಭಕ್ತರು ಎಲ್ಲರೂ ಈ ಜಾತ್ರೆಗೆ ಆಗಮಿಸಿ ನಮ್ಮ ಗಂಬ್ಯಾಪುರ ಗ್ರಾಮದ ಈ 9 ದಿನದ ಅತಿ ವಿಜೃಂಭಣೆಯ ಈ ಜಾತ್ರೆಗೆ ಭಾಗವಹಿಸಿ ತನು ಮನ ದಣದಿಂದ ಎಲ್ಲರೂ ಇದಕ್ಕೆ ಸಹಾಯ ಮಾಡಿ ಒಂದು ಈ ಜಾತ್ರೆಗೆ ಆಗಮಿಸಬೇಕು. ಅದೇ ತರನಾಗಿ 9 ದಿನಗಳ ಕಾಲ ನಿರಂತರವಾಗಿ ಮಹಾಪ್ರಸಾದ ಹಾಗೂ ನಿರಂತರವಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರವಚನವನ್ನು ಜರುಗ್ತಾ ಇದ್ದೇವೆ. ಅದೇ ತರನಾಗಿ 10ನೇ ದಿನಕ್ಕೆ ನಮಗೆಲ್ಲ ಒಂದು ಜಗದ್ಗುರುವಾದಂತಹ ಶ್ರೀ ಶ್ರೀಶೈಲ ಮಠದ ಗುರುಗಳು ಸಹ ಆಗಮಿಸ್ತಾ ಇದ್ದಾರೆ. 9ನೇ ತಾರೀಕಿಗೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳು ಸಹ ಆಗಮಿಸ್ತಾ ಇದ್ದಾರೆ. ಅದೇ ತರನಾಗಿ ನಮ್ಮ ಗಂಬ್ಯಾಪುರ ಗ್ರಾಮದ ಒಂದು ರೈತರೆಲ್ಲರೂ ಕೂಡಿ ಈ 8ನೇ ತಾರೀಕಿಗೆ ನಾಟಕವನ್ನ ಹಮ್ಮಿಕೊಂಡಿದ್ದಾರೆ. ಆ ಕರ್ಮದ ಕುಸಿಗೆ ಧರ್ಮದ ತೊಟ್ಟಿಲು ಎಂಬ ಈ ನಾಟಕವನ್ನ ಹಮ್ಮಿಕೊಂಡಿದ್ದು ಸಕಲ ಎಲ್ಲಾ ಸದ್ಭಕ್ತರು ಆಗಮಿಸಿ ಈ 9 ದಿನದ ದೇವಿಯ ಜಾತ್ರೆಗೆ ಒಂದು ತನುಮನ ಧನ ಸಹಾಯದಿಂದ ಆಗಮಿಸಿ ಅತಿ ಒಂದು ವಿಜೃಂಭಣೆಯಿಂದ ಜರುಗುತ್ತಾ ಇರುವ ಈ ಜಾತ್ರೆಗೆ ಆಗಮಿಸಿ ಎಲ್ಲರೂ ಈ ದೇವಿಯ ಕೃಪೆಗೆ ತಾವು ಭಾಗಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಬರುವಂತ ಎಲ್ಲ ಭಕ್ತಾದಿಗಳಿಗೆ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ನನ್ನ ಹೆಸರು ಅಜಿತ್ ರೊಟ್ಟಿ ಅಂತೇಳಿ ಗಂಗಾಪುರ ಗ್ರಾಮದವರು. ನನ್ನ ಹೆಸರು ಗಂಗಯ್ಯ ಚಿಕ್ಕಮಠ ಅಂತೇಳಿ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಎಂಪ್ಲಾಯೀಸ್ ಆಗಿದ್ದೇನೆ. ಈ ಒಂದು ದೇವಿ ಜಾತ್ರೆ ನಮಗ ಬಹಳ ಅಭೂತಪೂರ್ವವಾಗಿ ಈ ವರ್ಷ ಕೂಡಿ ಬಂದಿದೆ. ಯಾಕಂತಂದ್ರ 100 ವರ್ಷಗಳಿಂದನೂ ಈ ಒಂದು ದೇವಿನೇ ಇದ್ದಿದ್ದಿಲ್ಲ. ಇಲ್ಲಿ ಒಂದು ಆಲದ ಮರ ಇತ್ತು. ಆಲದ ಮರದ ಬುಡಕ್ಕೆ ನಾವು ಒಂದು ಗಿಡ, ಒಂದು ಕಟ್ಟಿಗೆ ಇದಿತ್ತು, ಅದನ್ನ ಪೂಜೆ ಮಾಡ್ಕೊಂತ ಇದೇ ದ್ಯಾಮವ್ವ ತಾಯಿ ಅಂತ ತಿಳ್ಕೊಂಡು ಎಲ್ಲರೂ ನಂಬ್ಕೊಂಡು ಬಂದಿದ್ವಿ. ಈಗಿನ ಹಿರಿಯರು ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ಇದಕ್ಕೆ ನಮಗೊಂದು ಸ್ಪಂದನೆ ಮಾಡಿ, ನೋಡ್ರಪ್ಪ ನೀವೆಲ್ಲಾ ಯುವಕರು ನಮ್ ಕೂಡಿದ್ರೆ ನಾವು ಈ ಗುಡಿ ಕಟ್ಟೋಣ, ಸಾಧಿಸೋಣ, ಹಿಂದೆ ಯಾರಿಗೂ ಆಗಿಲ್ಲ ಪಾಪ ಹಿರಿಯರಿಗೆ, ಈಗಾದ್ರೂ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಏನೋ ಆ ದೇವಿ ಶಕ್ತಿ, ಬಸವಣ್ಣನ ಶಕ್ತಿ, ಆಮೇಲೆ ಮಂಜುನಾಥ ಸ್ವಾಮಿ ಶಕ್ತಿ ಇದಕ್ಕೆಲ್ಲಾ ಕೊಟ್ಟ. ಆಮೇಲೆ ಇಡೀ ಊರು ಪ್ರಮುಖರೆಲ್ಲ, ಆಮೇಲೆ ಇಡೀ ಯುವಕರೆಲ್ಲಾನು ಕೂಡಿ ಇದಕ್ಕೆ ಎಷ್ಟು ದುಡಿತಿದ್ವಿ ಅಂತಂದ್ರ ಅದನ್ನ ನಾವು ಹೇಳ್ತೀರಿದ್ರಿ ಇವತ್ತಿನ ಮಾತಿನಾಗ. ಅದಕ್ಕ ಅದೇ ರೀತಿಯಾಗಿ ನಾವು ಜೋಡಳ್ಳಿ ಗ್ರಾಮನ ತಾಯಿ ತವ್ರ ಮನಿ ಅಂತ ಮಾಡ್ಕೊಂಡ್ವಿ. ಅವ್ರು ನೋಡ್ರಿ ಹಿಂಗ್ ಬಂದೈತಿ ರಾಣ್ಯಾಳ ಹಬ್ಬಗಳು, ಹಿಂಗ್ ತವ್ರ ಮನಿ ದೇವಲಿಂಗಿ ಕೊಪ್ಪಂದ ಬಂದೈತಿ. ಹೆಂಗಂದ್ರ ಅವ್ರಿಗೆ ಎಷ್ಟೊಂದು ಖುಷಿ ಆದ್ರ ಅಂತಂದ್ರ ಅವ್ರಿಗೆ ಎಲ್ಲೆಲ್ಲದ ಸಂತೋಷ ಆದ್ರಿ. ಯಾಕಂದ್ರ ಅವ್ರ ಊರಾಗ ಹೆಣ್ಣು ದೇವರೇ ಇದ್ದಿದ್ದಿಲ್ಲ ಅಂತ. ಇವತ್ತಿನ ಕಾರ್ಯಕ್ರಮ ಜೋಡಾಳ ಆಗಿದ್ ನೋಡಿದ್ರೆ ನಮ್ಮ ಊರಾಗಿಂದ ಏನೂ ಅಲ್ಲ ಅನ್ನೋಂಗ ಅವ್ರ ಕಾರ್ಯಕ್ರಮ ಮಾಡಿಕೊಟ್ರ. ಇದೇ ರೀತಿ ಇನ್ನ ದ್ಯಾಮವ್ವ ತಾಯಿ ನಮ್ಮನ್ನ 9 ದಿವಸ ಹಿಂಗ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಗ್ರಾಮ ದೇವತೆ ಜಾತ್ರೆಗೆ ಆಗಮಿಸಿದಂತ ಎಲ್ಲಾ ನನ್ನ ಸುತ್ತಮುತ್ತಲಿನ ಭಕ್ತರಿಗೂ ಹಾಗೂ ನನ್ನ ಎಲ್ಲಾ ಅಣ್ಣ ತಮ್ಮಂದರಿಗೂ ಸ್ವಾಗತ. ಇವತ್ತಿನ ಈ ಒಂದು ನಮ್ಮ ಗುಡಿ ಹೊಸ ಗುಡಿ. ಯಾಕಂದ್ರೆ ಗುಡಿನೂ ಹೊಸ, ಊರಿನೂ ಹೊಸದ. 200 ವರ್ಷದ ಇತಿಹಾಸ ಇದ್ದಂತ ಊರು ಇದು. ಗಂಭೀರಪ್ಪ ಅನ್ನೋ ಒಬ್ಬ ಊರು ಕಟ್ಟಿದವ ಈ ಊರಲ್ಲಿ ಒಂದು ಆಲದ ಬುಡಕ ಒಂದು ದ್ಯಾಮವ್ವನ ಗುಡಿ, ಒಂದು ದ್ಯಾಮವ್ವನ ಮೂರ್ತಿ ಇತ್ತು, ಕಲ್ಲಿನ ಮೂರ್ತಿ ಇತ್ತು. ಆ ಮೂರ್ತಿ ಇವತ್ತ ನಾವು ಇಷ್ಟು ದೊಡ್ಡ ಪ್ರಮಾಣವಾಗಿ ಈ ದ್ಯಾಮವ್ವನ ಒಂದು ಜಾತ್ರೆ ಮಾಡಕ್ ಕಾರಣ ನಮ್ಮ ಪ್ರಮುಖ ಒಂದು ಊರಿನ ಹಿರಿಯರು ಬಹಳ ಒಂದು ಶ್ರಮ ಪಟ್ಟಿದ್ದಾರೆ. ನಾ ಪ್ರತಿದಿನ ಇಲ್ಲಿ ಹೋಗ್ಬೇಕಾದ್ರೆ ನೋಡ್ತಿದ್ದೆ, ಬಿಸಿಲು ಬೇಗೆ ಅಂದಂಗ ಅವ್ರ ಹೆಸರ ಹೇಳಕ್ ಇಷ್ಟ. ಯಾಕಂದ್ರೆ ಹೇಳಿದ್ರೆ ಮತ್ತೆ ಇದಾಗ್ಬೋದು, ಅಷ್ಟು ಶ್ರಮ ಪಟ್ಟಿದ್ದಾರೆ. ಬಳ್ಳಿ ಅನಿಸುವಂತವ್ರು ಪಾಪ ಒಳ್ಳೇದು ನಮ್ಮ ಊರಿಗೆ ಕೊಡುಗೆ ಕೊಟ್ಟದ. ಅವ್ರನ್ನ ಇವತ್ತು ನೆನೆಸಿ ನಾವು ಊರು ಜಾತ್ರೆ ಮಾಡಿ ನಾವೆಲ್ಲರೂ ದೇವಿ ಕೃಪಾ ಪಾತ್ರರಾಗಿ ನಾವೆಲ್ಲರೂ ಆಶೀರ್ವಾದ ಪಡ್ಕೋಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ತಮ್ಮ ಸೋಮಲಿಂಗ ಕಾಳಿ ಗ್ರಾಮದಲ್ಲಿ ಈ ಪ್ರಥಮವಾಗಿ ದೇವಸ್ಥಾನ, ಗ್ರಾಮದೇವಿ ದ್ಯಾಮವ್ವ ದೇವಿ ದೇವಸ್ಥಾನ ನಿರ್ಮಾಣ ಆಗೈತಿ. ಆದ ಕಾರಣ ಇಲ್ಲಿ 9 ದಿನಗಳ ಏನ ಕಾರ್ಯಕ್ರಮ ನಮ್ಮ ಸಾಯಂಕಾಲ ಹಾಕೊಂಡೇವಲ್ಲ, ಪ್ರತಿಯೊಂದು ದಿನಾನು ಒಬ್ಬೊಬ್ಬರು ಸ್ವಾಮಿಗಳಂತ ವ್ಯವಸ್ಥೆ ಹಾಕೊಂಡೇವಿ. ಪ್ರತಿಯೊಂದು ದಿನಾನು ಒಬ್ಬೊಬ್ಬರು ಗೆಸ್ಟ್ ಅಂತೂ ಹಾಕೊಂಡೇವಿ. ರಾಜಕಾರಣಿಗಳು ಇರ್ಬೋದು ಅಥವಾ ಸ್ವಾಮಿಗಳ ಪ್ರವಚನ ಇರ್ಬೋದು, ಅಂತ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಹಾಕೊಂಡೇವಿ.
ಇದನ್ನೆಲ್ಲ ಸುತ್ತಮುತ್ತಲಿನ ಗ್ರಾಮದವರು ಅದನ್ನ ವ್ಯವಸ್ಥಿತವಾಗಿ ಸ್ವಾಮಿಗಳ ಆಶೀರ್ವಾದ ತಗೊಂಡು ದೇವಿಯ ಪಾತ್ರೆಗೆ ಕರುಣೆಗೆ ಎಲ್ಲರೂ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಹೃದಯಪೂರ್ವಕ ವಿನಂತಿ ಮಾಡ್ಕೊಂತೀವಿ. ನಮ್ಮ ಗಂಬ್ಯಾಪುರ ಗ್ರಾಮಕ್ಕೆ ಬಂದ ದೇವಿಯ ಆಶೀರ್ವಾದ ತಗೋಬೇಕಂದ್ರೆ ಎಲ್ಲರೂ ವಿನಂತಿ ಮಾಡ್ಕೊಂತೇವೆ. ಮಹಾವೀರ್ ಬೆಡದೂರ್ ಅಂತ ಹೇಳಿ ಗ್ರಾಮಸ್ಥರು.